ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಬಿಗಿ ಪಟ್ಟು ಹಿಡಿದು ಕೂತಿದ್ದಾವೆ. ವಿಧಾನಸಭೆಯಲ್ಲಿ ಬಿಜೆಪಿ ಸದಸ್ಯರ ಪ್ರೊಟೆಸ್ಟ್ ನಿಲ್ತಾ ಇಲ್ಲ. ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಚಾಟಿ ಬೀಸಿದ್ವು ವಿಪಕ್ಷಗಳು. ವಿಧಾನಸಭೆಯಲ್ಲಿ ಪ್ರೊಟೆಸ್ಟ್ ನಿಲ್ತಾ ಇಲ್ಲ. ಸದನದ ಬಾವಿಗಿಳಿದು ಸರ್ಕಾರಕ್ಕೆ ಚಾಟಿ ಬೀಸಿ ಪ್ರತಿಭಟನೆಯನ್ನ ಮಾಡಿದ್ವು ವಿಪಕ್ಷಗಳು. ವಿಧಾನಸಭೆಯಲ್ಲಿ ಗದ್ದಲದ ನಡುವೆ ಪ್ರಶ್ನೋತ್ತರ ಕಲಾಪ ಕೂಡ ನಡೆಯಿತು. ನಾಗೇಂದ್ರ ವಿಚಾರಕ್ಕೆ ಸತ್ಯಶೋಧನಾ ಸಮಿತಿ ಯಾಕಿಲ್ಲ, ಭ್ರಷ್ಟರಿಗೆ ಸಚಿವ ಸ್ಥಾನ ನೀಡಿದ್ದೀರಿ ಅಂತ ಹೇಳಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿತು. ಗದ್ದಲದ ನಡುವೆ ಹಲವು ವಿಧೇಯಕಗಳ ಅಂಗೀಕಾರ ಆಯಿತು. ವಿಧೇಯಕಗಳ ಬಗ್ಗೆ ಚರ್ಚೆನೂ ಆಗಲಿಲ್ಲ. ಚರ್ಚೆ ನಡೆಸದೆ ವಿಧೇಯಕಗಳ ಅಂಗೀಕಾರಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿತು. ಸರ್ಕಾರದ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ಆರ್ ಅಶೋಕ್. ಸಚಿವ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅಂತ ಪ್ರತಿಪಕ್ಷಗಳು ಬಿಗಿಪಟ್ಟು ಹಿಡಿದಿದ್ದಾವೆ. 187 ಕೋಟಿ ಹಗರಣ, ವಾಲ್ಮೀಕಿ ನಿಗಮದಲ್ಲಿ ದೋಚ್ಕೊಂಡು ಹೋಗಿರುವಂತಹ ಅಥವಾ ಭ್ರಷ್ಟಾಚಾರ ಮಾಡಿರೋ ಹಣವನ್ನ ವಾಪಸ್ ತಗೊಂಡು ಬನ್ನಿ. ವಾಲ್ಮೀಕಿ ಸಮುದಾಯದ ಹಣವನ್ನ ನುಂಗಿ ನೀರು ಕುಡಿದಿದೆ ಸರ್ಕಾರ, ಸಾರ್ವಜನಿಕರ ಹಣ ಅದು. ಇದೆಲ್ಲದಕ್ಕೂ ಉತ್ತರ ಕೊಡಲೇಬೇಕು, ನಾಗೇಂದ್ರ ರಾಜೀನಾಮೆಯನ್ನ ಪಡ್ಕೊಳ್ಳೇಬೇಕು ಅಂತ ವಿಧಾನಸಭೆ ಮತ್ತು ಪರಿಷತ್ ಎರಡರಲ್ಲೂ ಕೂಡ ಗಲಭೆಗಳಾಯಿತು. ಇದರ ನಡುವೆನೇ ಒಂದಷ್ಟು ವಿಧೇಯಕಗಳ ಮಂಡನೆ ಆಯಿತು. ವಿಧೇಯಕಗಳ ಬಗ್ಗೆ ಚರ್ಚೆನೇ ಮಾಡದೆ ವಿಧೇಯಕ ಅಂಗೀಕಾರ ಕೂಡ ಆಗೋಯ್ತು. ನಾವು ನೋಡಿದ್ರೆ 25 ವರ್ಷದಿಂದ ಇಂಥ ಶಾಸನ ರಚನೆ ವಿಧೇಯಕಗಳನ್ನ ಮಂಡಿಸಬೇಕು. ಬಂಡವಾಳ ಇದು. ನಾವು ಪ್ರೊಟೆಸ್ಟ್ ಅಲ್ಲಿ ಇದ್ದೀರಾ? ಧಿಕ್ಕಾರ ಎಂತಂದ್ರೆ ಈ ಬಂಡವಾಳವಲ್ಲಪ್ಪ, ಇದು ಕೆಟ್ಟ ಬಂಡವಾಳ. ಇದು ಬಹಳ ಕೆಟ್ಟ ಬಂಡವಾಳ. ಗೌರವ ಇದು ವಿರೋಧ ಪಕ್ಷಗಳಿಗೆ ಎಲ್ಲ ದೇಶದಲ್ಲೆಲ್ಲ ಇದಾವೆ. ಹಿಂಗೆ ಇಂಥ ವಿರೋಧ ಪಕ್ಷಗಳನ್ನ ನೋಡಿಲ್ಲ. ಇಂಥ ಬಂಡವಾಳನ ಯಾವತ್ತಿಂದಾನೆ ಅವನು ಎಲ್ಲ ಕೊಡಲ್ಲ. ಅವ್ನು ಸಾಬೀತು ಮಾಡು, ಆಮೇಲೆ ರಾಜೀನಾಮೆ ಕೊಡಿಸ್ತೀವಿ. ನೀನ್ ಸಾಬೀತು ಮಾಡು, ರಾಜೀನಾಮೆ ಕೊಡಿಸ್ತೀವಿ. ನಿಮ್ಮಂತ ಅಪರಾಧಿಗಳು ಸಾವಿರಾರು ಜನ ಇದ್ದಾರೆ. ಅಪರಾಧಿಗಳಲ್ಲ, ಆರೋಪ ಹೊತ್ತುರರು. ಈ ಬಂಡ ಸರ್ಕಾರ ಯಾತು ನಡ್ರಿ ಸೋಮನೆ ಇದು ಏನಿದು ಜಯ ಅಲ್ಲ. ಒಂದು ಮಂತ್ರಿ ಅಪರಾಧ ಇರೋಂಥವ್ರು 150 ಜನ ಇದ್ದಾರೆ.